ಇವತ್ತು ದುಬೈ ಹೋಗುವಂತ ಖುಷಿ ನಿಮಗೆ ಎಷ್ಟಿದೆ? ಇನ್ನು ಬರುದು ನಾನು ಇವತ್ತೀಗ ಹೊರಟ್ರೆ ಇನ್ನೊಂದು 1 year ಬಿಟ್ಟು ನಾನು ಬರುದು ಈ ಕಡೆಗೆ. ಖುಷಿ ನೋಡಿ, ಅದರ ಅರ್ಥ ಇಲ್ಲಿ ಇವನು ಬೇಡ, ಎಲ್ಲರೂ ದೂರ ಹೋಗ್ಲಿ ಅಂತ ಹೇಳಿ ಅಲ್ಲ. ಓಕೆ, ಹೊರಡಲ್ಲ. ಕಾಲಿಡ್ಬೇಕಾ? ಹಿಡಿದಾನೆ ಕೊಡಿ. ಕಾಲು ಅಲ್ಲಿ ಸೆಗಣಿ ಉಂಟಾ ಅಂತ, ಅದು ದೇವ್ರದೆಲ್ಲ. ಓಕೆ, ನಮಸ್ತೆ. ಕಾಲ ಎಳಿಬೇಕಾ? ಸರಿ. ಒಂದು ಡೊಮೆಸ್ಟಿಕ್ ಅಲ್ಲ, ಇವತ್ತು ಇಂಟರ್ನ್ಯಾಷನಲ್ ಫ್ಲೈ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೆಂಗಳೂರಿನ ಟರ್ಮಿನಲ್ 2 ಇಂದ ಅಂತ ಹೇಳಿದ್ರೆ ನೀವು ಕೊಟ್ಟಿರೋ ಪ್ರೀತಿ ಮಾತ್ರ ಇದಕ್ಕೆ ಕಾರಣ. ಸೊ 100 ಜನ 100 ಮಾತಾಡಿದ್ರು, ಉಳಿದಿರೋ 900 ಜನ ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿ ವಿಕತ್ ಏನೋ ಒಂದು ಮಾಡಬೇಕು, ಏನೋ ಒಂದು ಬೆಳಿಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನೀವು ಹರಸ್ತಾ ಇದ್ರಲ್ಲ. ಮನೇಲಿ ಕುತ್ಕೊಂಡು ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ. ನೀವು ಕಷ್ಟಪಟ್ಟಿರೋ ದುಡ್ಡಲ್ಲಿ ರೀಚಾರ್ಜ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಲ್ವಾ. ಅದರ ಫಲವಾಗಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ನಿಮಗೆ ದುಬೈಗೆ ಹೋಗೋಕ್ಕೆ ಆಗದಿದ್ದಿರ್ಬೋದು, ಬಟ್ ನನ್ನ ಜೊತೆ ನಿಮ್ಮನ್ನು ದುಬೈಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ತೋರಿಸ್ತೀನಿ. ಓಕೆ, ಕಮಾನ್. ನಮಸ್ತೆ. ನಮ್ಮದೊಂದು ಬಹಳ ಸಣ್ಣ ಪುಟ್ಟ ಹಳ್ಳಿ. ಹೇಗಾಡ್ತಾರೆ. ನಮ್ಮದೊಂದು ಭಾರಿ ಸಣ್ಣ ಒಂದು ಹಳ್ಳಿ, ಸಣ್ಣ ಮನೆ ಅಲ್ಲಮ್ಮ. ಸೊ ಇಲ್ಲಿಂದ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಿರುವಂಥ ಒಂದು ದೊಡ್ಡ ಅವಕಾಶ ಇವತ್ತು. ಸೊ ಎಷ್ಟು ಖುಷಿ ಆಗ್ತದೆ ನಿಮಗೆ? ತುಂಬಾ ಖುಷಿ ಆಗ್ತದೆ. ಓಕೆ, ನೀವು ಬರ್ತಿರೋದು ಬೈ? ಹೋಗುವ. ನೆಕ್ಸ್ಟ್ ಅಮ್ಮನ ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಬೇರೆ ಎಲ್ಲಿಗಾದರೂ. ಸೊ ಇವತ್ತು ನನ್ನ ಫಸ್ಟ್ ಇಂಟರ್ನ್ಯಾಷನಲ್, ಇಷ್ಟು ದಿನ ಡೊಮೆಸ್ಟಿಕ್ ಜರ್ನಿ ಅಂದರೆ ಇಂಡಿಯಾದೊಳಗೆಲ್ಲ ಸುಮಾರು ವರ್ಷಕ್ಕೆ 1-2-3 ಸಲ ಎಲ್ಲ ಹೋಗ್ತಾ ಇರ್ತೇನೆ. ಆದರೆ ಫಸ್ಟ್ ಟೈಮ್ ಇಲ್ಲಿಂದ ನಮ್ಮ ಮನೆಯಿಂದ ಹೊರಟು ಸೀದಾ ದುಬೈಗೆ ಜರ್ನಿ ಮಾಡ್ತಿರುವಂಥ ಬಹುದೊಡ್ಡ ಅವಕಾಶ. ಇದೆಲ್ಲ ಸಿಗಬೇಕಿದ್ರೆ ಕಾರಣನೇ ನನ್ನ ಚಾನೆಲ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸಿಂದಾಗೆಲ್ಲ ಆಗಿದೆ ಅಲ್ಲಮ್ಮ. ಅವರಿಗೊಂದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಸೊ ಹೇಳಿ, ಇವತ್ತು ದುಬೈ ಹೋಗುವಂಥ ಖುಷಿ ನಿಮಗೆ ಎಷ್ಟಿದೆ? ಅಂದರೆ ಇನ್ನು ಬರುದು ನಾನು ಇವತ್ತೀಗ ಹೊರಟ್ರೆ ಇನ್ನೊಂದು 1 year ಬಿಟ್ಟು ನಾನು ಬರುದು ಈ ಕಡೆಗೆ. ಖುಷಿ ನೋಡಿ, ಅದರ ಅರ್ಥ ಇಲ್ಲಿ ಇವನು ಬೇಡ, ಎಲ್ಲರೂ ದೂರ ಹೋಗ್ಲಿ ಅಂತ ಹೇಳಿ ಅಲ್ಲ. ನೀನು ಮೊನ್ನೆಯಿಂದ ಸುಳ್ಳು ಹೇಳ್ತಾ ಇದ್ದಿ. ಎಂತಂತ? 3 ತಿಂಗಳು, 2 ತಿಂಗಳು, 1 ತಿಂಗಳು, ಲಾಸ್ಟಿಗೆ 10 ದಿವಸ. ಇಲ್ಲ, 1 ವರ್ಷ ಬಿಟ್ಟು ಇವಾಗ ನಾನು ಹೊರಟ್ರೆ ದುಬೈಯಿಂದ 1 ವರ್ಷ ಬಿಟ್ಟು ಬರೋದು. ಸೊ ಜೈ. ಆದ್ರೆ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು, ಮೊನ್ನೆ ತಾರ್ ರಾಕ್ಸ್ ತೆಗೆದದ್ದು ಅದೆಂತ ಮಾಡ್ತೀರಿ, ಇವಾಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹತ್ತಿರದಲ್ಲಿ ಬರ್ತಾರೆ ಅಂತ. ಸೊ ತಾರ್ ರಾಕ್ಸ್ ಇದೆ, ಸ್ವಿಫ್ಟ್ ಇದೆ, ಎಲ್ಲ ಇದೆ. ಇವಾಗ ಹೊರಟು ಮತ್ತೆ ಸಿಗುವ. ಇಲ್ಲಿಂದ ಸೀದಾ ಮಂಗಳೂರಿಂದ ಫ್ಲೈಟ್ ಇಲ್ಲ, ಸೊ ನಾ ಬುಕ್ ಕೂಡ ಮಾಡಲಿಲ್ಲ. ಮತ್ತು ಒಂದು ಪ್ರೀಮಿಯಮ್ ಆಗಿರುವಂಥ ಎಮಿರೇಟ್ಸಲ್ಲಿ ಹೋಗ್ತಾ ಇದ್ದೇನೆ ಫಸ್ಟ್ ಟೈಮ್. ನೋಡೋ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ಫಸ್ಟ್ ಟೈಮ್ ಇಂಥೊಂದು ಜರ್ನಿಗೆ ಅವಕಾಶ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ. ಓಕೆ, ಹೊರಡಲ್ಲ. ಕಾಲು ಹಿಡಿಬೇಕಾ? ಹಿಡಿದಾನೆ ಕೊಡಿ. ಕಾಲು ಅಲ್ಲಿ ಸೆಗಣಿ ಉಂಟಾ ಅಂತ, ಅದು ದೇವ್ರದೆಲ್ಲ. ಓಕೆ, ನಮಸ್ತೆ. ಕಾಲು ಎಳಿಬೇಕಾ? ಸರಿ, ಬರ್ಬೇಕಾ? ಬ್ಯಾಗ್ ಇಟ್ಕೊಳ್ಳಿ, ಹೊತ್ಕೊಳ್ಳಿ. ಟಾಟಾ. ನನ್ನ ಸ್ವಿಫ್ಟ್ ಇದು ಮ್ಯಾಗೇ ಎಲ್ರಿಗಿಷ್ಟ, ಮ್ಯಾಕ್ಸ್. ಮನೆಯಿಂದ ನನ್ನ ಸ್ವಿಫ್ಟ್ ಕಾರಲ್ಲಿ ಸೀದಾ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡನ್ನು ಮೀಟ್ ಆಗಿ ಅಲ್ಲಿಂದ ಟರ್ಮಿನಲ್ 2 ಕಡೆಗೆ ಅಂದರೆ ಏರ್ಪೋರ್ಟ್ ಕಡೆಗೆ ಈವ್ನಿಂಗ್ ಬಂದೆ. ರಾತ್ರಿ 9 ಗಂಟೆಗೆ ನನ್ನ ಫ್ಲೈಟ್ ಬೆಂಗಳೂರಿನಿಂದ ದುಬೈಗೆ ಇದ್ದಿರೋದು. ಹಾಗಾಗಿ ಬಂದು ನನ್ನ ಕೆಲಸ ಕಾರ್ಯಗಳಂದರೆ ಮುಂಚಿತವಾಗಿ ಏನೆಲ್ಲ ಏರ್ಪೋರ್ಟ್ನಲ್ಲಿ ಮಾಡಬೇಕು ಅದೆಲ್ಲನೂ ಕೂಡ ಪ್ರೊಸೀಜರ್ಗಳನ್ನು ಮುಗಿಸ್ಕೊಳ್ಬೇಕು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಟರ್ಮಿನಲ್ 2ನಿಂದ ಫಸ್ಟ್ ಟೈಮ್ ನಾನು ಫ್ಲೈ ಮಾಡ್ತಾ ಇರೋದು. ಅದೊಂದು ವಿಶೇಷವಾದ ಅನುಭವ. ಹಾರಾಡ್ತಕ್ಕಂತಹ ವಿಮಾನದ ಒಂದು ಲಕ್ಸುರಿ ಹೋಟೆಲ್ ಅಂತಲೇ ಹೆಸರುವಾಸಿಯಾಗಿರುವಂಥ ಎಮಿರೇಟ್ಸ್ನಲ್ಲಿ ಫಸ್ಟ್ ಟೈಮ್ ನಾನು ಇವತ್ತು ಫ್ಲೈ ಮಾಡ್ತಾ ಇರುವಂಥ ಖುಷಿ ಕೂಡ ಇತ್ತು. ಮತ್ತೆ ಹೇಗಿರ್ಬೋದಪ್ಪ ಅಂತ ಹೇಳುವಂತ ಒಂದು ಎಕ್ಸೈಟ್ಮೆಂಟ್ ಕೂಡ ಇತ್ತು. ಅದೆಲ್ಲನೂ ಕೂಡ ಯೋಚನೆ ಮಾಡಿಕೊಂಡು ಸೀದಾ ನಾನು ಬಂದಿರೋದೇ ಕೆಂಪೇಗೌಡ ಏರ್ಪೋರ್ಟಿಗೆ, ಅದು ಟರ್ಮಿನಲ್ 2ಗೆ. ಸೊ ಅಲ್ಲಿ ಬಂದಾಗ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಬಹಳ ದೂರದಿಂದ ನೋಡ್ತಾ ಇದ್ದೆ, ಅಂದ್ರೆ ಟರ್ಮಿನಲ್ 1ನಿಂದ ಈ ಟರ್ಮಿನಲ್ 2 ಲಾಸ್ಟ್ ಟೈಮ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಈ ಸಲ ಬಹಳ ಹತ್ತಿರದಿಂದಲೇ ಬಂದು ನೋಡಿ ಅಲ್ಲಿ ನನ್ನೆಲ್ಲ ಪ್ರೊಸೀಜರ್ಸ್ಗಳನ್ನು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಕರೆಕ್ಟಾಗಿ 9 ಗಂಟೆಗೆ ನಮ್ಮ ಫ್ಲೈ ಆಯಿತು ದುಬೈ ಕಡೆಗೆ. ಆ್ಯಕ್ಚುಲಿ 1.5 ಗಂಟೆ ಹಿಂದೆನೇ ಇರುತ್ತೆ ದುಬೈಯ ಟೈಮಿಂಗ್ಸ್. ಇವಾಗ ಎಕ್ಸಾಂಪಲ್ ಹೇಳಬೇಕಿದ್ರೆ ಇಲ್ಲಿ 5 ಗಂಟೆ ಆದರೆ ದುಬೈಯಲ್ಲಿ 3.5 ಗಂಟೆ ಆಗಿರುತ್ತೆ. ಹಾಗೆ 1.5 ಗಂಟೆ ಹಿಂದೆ ಇರುತ್ತೆ. ನಾವು ನಾವು ಹೊರಡುವಾಗ ಒಂದು ಟೈಮ್ ಇದ್ದರೆ ದುಬೈಗೆ ರೀಚ್ ಆಗ್ತಾ ಇರಬೇಕಿದ್ರೆ ಅಲ್ಲಿ ಗಂಟೆನೇ ಬದಲಾಗುತ್ತೆ. ಇವಾಗ ರೀಚ್ ಆಗಿರೋದು ನೋಡಿ ಟರ್ಮಿನಲ್ 2ಗೆ. ಅಲ್ಲಿಂದ
ಮತ್ತೆ ನನ್ನ ಪಯಣ ಅಂದರೆ ಹೊಸ ಪಯಣ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ. ವೆಲ್ಕಮ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ಹೇಳೋದನ್ನು ನಾನು ಇವತ್ತು ಇಲ್ಲಿ ಸಾಬೀತುಪಡಿಸ್ಬೋದಾಗಿದೆ. ಯಾವುದೋ ಊರಿನ, ಯಾವುದೋ ಹಳ್ಳಿಯ, ಯಾವುದೋ ಗಲ್ಲಿಯಿಂದ ಬಂದಿರೋ ನಾನು ಇವತ್ತೊಂದು ಡೊಮೆಸ್ಟಿಕ್ ಅಲ್ಲ, ಇವತ್ತು ಇಂಟರ್ನ್ಯಾಷನಲ್ ಫ್ಲೈ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೆಂಗಳೂರಿನ ಟರ್ಮಿನಲ್ 2 ಇಂದ ಅಂತ ಹೇಳಿದರೆ ನೀವು ಕೊಟ್ಟಿರೋ ಪ್ರೀತಿ ಮಾತ್ರ ಇದಕ್ಕೆ ಕಾರಣ. ಸೊ 100 ಜನ 100 ಮಾತಾಡಿದ್ರು, ಉಳಿದಿರೋ 900 ಜನ ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿ ವಿಖ್ಯಾತ ಏನೋ ಒಂದು ಮಾಡಬೇಕು, ಏನೋ ಒಂದು ಬೆಳಿಬೇಕು ಅಂತೇಳಿ ತುಂಬ ಪ್ರೀತಿಯಿಂದ ನೀವು ಹರಸ್ತಾ ಇದ್ರಲ್ಲ, ಅದೇ ಒಂದು ರೀಸನಿಂದ ಇವತ್ತು ಹಳ್ಳಿಯ ಒಬ್ಬ ಯುವಕ ಇವತ್ತು ದಿಲ್ಲಿ ಅಲ್ಲ ದುಬೈಲಿ ಹೋಗಿ ಇಳಿತಾ ಇದ್ದೀನಿ. ಸೊ ಏನೆಲ್ಲ ಆಗುತ್ತೆ ನೋಡೋಣ. ಒಂದಷ್ಟು ದಿನ ನಾನು ದುಬೈಲಿ ಇರ್ತೇನೆ. ಇದೆಲ್ಲೊಂದು ಡ್ರೀಮ್. ಯಾವುದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಮಿಡಲ್ ಕ್ಲಾಸಿಂದ ಬಂದಿರೋರಿಗೆಲ್ಲ ಡ್ರೀಮ್ ಆಗಿದ್ದರೆ, ಸ್ಕ್ರ್ಯಾಚಿಂದ ಬಂದಿರೋವನಿಗೆ ಇದು ಆಕಾಶಕ್ಕೆ ಹೋಗಿ ಚಂದ್ರನ ಮೇಲೆ ನಡೆದಷ್ಟೇ ಖುಷಿ, ಮತ್ತು ನಕ್ಷತ್ರನ ಕೈಯಲ್ಲಿ ಹಿಡಿದಿರೋಷ್ಟೇ ಖುಷಿ. ಸೊ ಅದೆಲ್ಲ ನಿಮ್ಮಿಂದಾಗಿ ಆಗಿದೆ, ನಿಮ್ಮಿಂದಾಗಿ ಮಾತ್ರ. ಓಕೆ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಒಟ್ಟಿಗಿರಲಿ. ಬನ್ನಿ ಹೋಗೋಣ, ದುಬೈಗೆ ಪ್ರಯಾಣ ಮಾಡೋಣ. ಮನೇಲಿ ಕೂತ್ಕೊಂಡು ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ, ನೀವು ಕಷ್ಟಪಟ್ಟಿರೋ ದುಡ್ಡಲ್ಲಿ ರೀಚಾರ್ಜ್ ಮಾಡ್ಕೊಂಡು ನಾನು ವೀಡಿಯೋ ನೋಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಲ್ವಾ, ಅದರ ಫಲವಾಗಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ನಿಮಗೆ ದುಬೈಗೆ ಹೋಗೋಕ್ಕೆ ಆಗೋದಿದ್ದಿರ್ಬೋದು, ಬಟ್ ನನ್ನ ಜೊತೆ ನಿಮ್ಮನ್ನು ದುಬೈಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ತೋರಿಸ್ತೀನಿ. ಓಕೆ, ಕಮಾನ್. B ನನಗೆ ಸಿಕ್ಕಿರುವಂತ ಸೀಟ್ ನಂಬರ್. ಸೊ ಎಂಟ್ರಿ ಆದೆ. ಫಸ್ಟ್ ಟೈಮ್ ಎಮಿರೇಟ್ಸ್ ಒಳಗೆ ಹೆಜ್ಜೆಯನ್ನ ಇಡುವಂತಹ ಅವಕಾಶ ಕೂಡ ಸಿಕ್ಕಿದೆ. ಇಲ್ಲಿ ನೋಡಿ, ನಾವು ಆಲ್ಮೋಸ್ಟ್ ಇಷ್ಟರವರೆಗೆ ಹೋಗಿರುವಂತಹ ಎಲ್ಲ ಫ್ಲೈಟ್ ಗಳಲ್ಲಿ ನಾನು ನೋಡಿರೋದು 2 ರೋ ಇರುವಂತಹ ಸೀಟಿಂಗ್, ಬಟ್ ಇಲ್ಲಿ 3 ಇದೆ. ಅಂದ್ರೆ ಸೈಡ್ ಅಲ್ಲಿ 2 ಇದೆ, ಮಿಡಲ್ ಅಲ್ಲಿ ಇದೆ. ಸೊ ಒಳಗೆ ಹೋದಾಗ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಹೇಳಿ ನೋಡಿ. ಒಂದು ಹೆಡ್ಫೋನ್ ಕೊಡ್ತಾರೆ, ಬೆಡ್ಶೀಟ್ ಕೊಡ್ತಾರೆ, ಆಮೇಲೆ ಒಂದು ಪಿಲ್ಲೋ ಕೊಡ್ತಾರೆ. ಹೀಗೆಲ್ಲ ಇಷ್ಟು ವ್ಯವಸ್ಥೆಗಳು ನಮಗೆ ಎಂಟ್ರಿ ಆದ ಕೂಡಲೇ. ಕುಡಿಯುವುದಕ್ಕೆ ನೀರಿದೆ, ಮತ್ತೆ ಪ್ರತಿಯೊಂದು ನಾವು ಕುಳಿತುಕೊಳ್ಳುವಂತಹ ಎದುರು ಭಾಗದಲ್ಲಿ ಒಂದು ಡಿಸ್ಪ್ಲೇನೇ ಇದೆ ನೋಡಿ. ನಾವು ಮೂವಿ ಹಾಕೊಂಡು, ಮ್ಯೂಸಿಕ್ ಹಾಕೊಂಡು ನೋಡ್ಬೋದು. ಮತ್ತೆ ನಾವು ಫ್ಲೈಟ್ ಅಲ್ಲಿ ಎಲ್ಲಿದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಎಲ್ಲ ರೂಟ್ ಮ್ಯಾಪ್ಗಳು ಕೂಡ ನಮಗೆ ಕ್ಲಿಯರ್ ಆಗಿ ತಿಳಿತಾ ಇರ್ತದೆ. ಸೊ ಆನಂತರ ಫುಡ್ ಕೊಡ್ತಾರೆ. ಬಹಳ ಸ್ಪೆಷಲ್ ಆಗಿರುವಂತಹ, ನಮಗೆ ಚಿಕನ್ ಬೇಕಿದ್ರೆ ಚಿಕನ್ ಅಥವಾ ವೆಜ್ ಬೇಕಿದ್ರೆ ವೆಜ್, ಹೀಗೆ ಬಹಳ ಲಕ್ಸುರಿ ಆಗಿರುವಂತಹ ಫೀಲ್ ಇದೆ ಈ ಒಂದು ಫ್ಲೈಟಲ್ಲಿ ನಾವು ಫ್ಲೈ ಮಾಡಬೇಕಿದ್ರೆ. ಫುಡ್ ಎಲ್ಲ ಆದ ನಂತರ ನಮಗೆ ರೆಸ್ಟ್ ಮಾಡ್ಬೋದು, ಅಥವಾ ಮೂವಿ ನೋಡ್ಬೋದು, ಅಥವಾ ಮ್ಯೂಸಿಕ್ ಕೇಳ್ಬೋದು. ಏನೇ ಆಗಲಿ, ಎಮಿರೇಟ್ಸಲ್ಲಿ ಒಂದು ಜರ್ನಿ ಮಾಡುವಂಥ ಖುಷಿ ಬೇರೆನೇ ಇತ್ತು ನನಗೆ. ಗೊತ್ತೇ ಆಗಿಲ್ಲ, 4 ಗಂಟೆಗಳ ಜರ್ನಿ ತಲುಪಿದೆ ದುಬೈ. ಏನಾಯಿತು ಮುಂದೆ, ಏನು ಮಾಡ್ತಾನೆ ದುಬೈಯಲ್ಲಿ, ಹೀಗೆಲ್ಲ ಕ್ಯೂರಿಯಾಸಿಟಿಗಳು ನಿಮಗಿರ್ಬೋದು. ವೆಲ್ಕಮ್ ಟು ದುಬೈ ಅಂತ ಹೇಳುವ ಬೋರ್ಡ್ ನೋಡಿದಾಗಲೇ ಹೊಸ ಜಗತ್ತಿಗೆ ಹೆಜ್ಜೆ ಇಟ್ಟಿರುವಂತಹ ಅನುಭವ ನನಗಂತೂ ಆಗಿದ್ದು ಹೌದೇ ಹೌದು. ನನ್ನನ್ನು ಪ್ರೀತಿಸ್ತಕ್ಕಂಥ, ಸಪೋರ್ಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಮ್ಮೆಯ ಸಂಗತಿನೇ ಆಗಿರುತ್ತೆ. ಸೊ ನಿಮ್ಮ ಸಪೋರ್ಟ್, ಪ್ರೀತಿ ಇರಲಿಂದ ಕೇಳ್ಕೊಳ್ತೀನಿ. ಆವಾಗಲೇ ಹೇಳಿದಾಗೆ ಏನು ಮಾಡ್ತಾನೆ ದುಬೈಲಿ ಅಂತ ಹೇಳುವಂಥ ಸಾಕಷ್ಟು ಕ್ವಶನ್ಸ್ಗಳಿಗೆ ಇನ್ನು ಮುಂದಿನ ನನ್ನ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಆನ್ಸರ್ ಸಿಕ್ಕೇ ಸಿಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋ ನೋಡ್ತಾ ಇರಿ. ಮತ್ತೆ ನಿಮ್ಮನ್ನು ದುಬೈ ಸುತ್ತಿಸೋದಕ್ಕೆ ನಾನು ರೆಡಿ, ನನ್ನ ಜೊತೆ ಇರೋದಕ್ಕೆ ನೀವು ಕೂಡ ರೆಡಿ.